ಅಮ್ಮ, ಇದರಲ್ಲಿ ಏನೋ ಮೋಸ ಇದೆ ಅಂತ ನನಗೆ ಬಲವಾಗಿ ಅನ್ನಿಸ್ತಿದೆ. ಇವೆರಡರಲ್ಲಿ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ? ಸತ್ಯನ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ ರುದ್ರ. ಸತ್ಯ ಏನು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಹೇಗಮ್ಮ? ಅಕ್ಸಾಲಿಗನ್ನ ಬರೋಕ್ಕೆ ಹೇಳಿದ್ದೀನಿ. ಅಮೃತ ನಾಟ ಇನ್ನು ಜಾಸ್ತಿ ಹೊತ್ತು ನಡೆಯೋದಿಲ್ಲ. ಇಷ್ಟೊತ್ತಾದರೂ ಬಂದಿಲ್ಲ. ಇಷ್ಟೊತ್ತಿಗಾಗಲೇ ಅವ್ರು ಬರಬೇಕಾಗಿತ್ತು. ಏನು ನಡೀತಾ ಇದೆ ಈ ಮನೇಲಿ? ಮನೆ ಸೊಸೆನ ನಮ್ಮದೆ ಯಾವುದೋ ಅಕ್ಸಾಲಿಗನ ಕರೆಸಿ ಅವನ ಮಾತನ್ನ ನಂಬ್ತಿದ್ದೀರಲ್ಲ ಅತ್ತೆಮ್ಮ. ಚೆನ್ನಾಗಿದೆ. ಹೊರಗಿನವ್ರ ಮಾತಿನ ಮೇಲಿರೋ ನಂಬಿಕೆ ಮನೆಯವ್ರ ಮೇಲೆ ಇಲ್ವಲ್ಲ ನಿಮಗೆ? ವಿಷ್ಣು, ನಿನ್ನ ಹೆಂಡತಿಗೆ ಹೇಳು ಸ್ವಲ್ಪ ಸುಮ್ಮನಿರೋಕ್ಕೆ. ಹೇಮಾ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಕೆಲವು ವಿಚಾರಗಳಲ್ಲಿ ನಂಬಿಕೆ ಪ್ರಶ್ನೆ ಬರೋದಿಲ್ಲ. ಅಮೃತ ಹೇಳೋದು ನಿಜನೇ ಆಗಿದ್ರೆ ಈ ಬಳೆ ಅವಳ್ದಲ್ಲ ಅನ್ನೋದಿದ್ರೆ ಭಯ ಯಾಕೆ? ರುದ್ರ, ತಗೋ ಈ ಬಳೆನೂ ಆ ಬಳೆನೂ ಟೇಬಲ್ ಮೇಲಿಡು. ಇನ್ನೇನು ಅವ್ರು ಬರ್ತಾರೆ, ಎಲ್ಲ ಗೊತ್ತಾಗುತ್ತೆ. ಅಮ್ಮ, ನನಗೆ ಯಾಕೋ ಅಮೃತ ಕೊಟ್ಟಿರೋ ಈ ಬಳೆ ಡೂಪ್ಲಿಕೇಟ್ ಅನ್ನಿಸ್ತಿದೆ. ಇದರಲ್ಲೇನಾದರೂ ತನ್ನ ಕೈ ಚಳಕ ತೋರ್ಸಕ್ಕೆ ಹೋದರೆ ಅವಳು ಈ ರುದ್ರ ಏನು ಅಂತ ಅವಳಿಗೆ ತೋರಿಸ್ಬೇಕಾಗತ್ತೆ. ನಮಸ್ಕಾರ ಅಮ್ಮ. ರುದ್ರ, ವಿಷ್ಣು, ಆಚಾರ್ಯ ಬಂದರು ಅನ್ಸತ್ತೆ. ಹೋಗಿ ಕರ್ಕೊಂಡು ಬನ್ನಿ, ಹೋಗಿ. ಚೆನ್ನಾಗಿದ್ದೀರಾ? ಈ ಪರಿಸ್ಥಿತಿಯಲ್ಲಿ ನೀನು ಅವರನ್ನ ಕಾಪಾಡಬೇಕು ಅಂದ್ರೆ ನೀನು ನಿನ್ನ ಎಲ್ಲ ಶಕ್ತಿಗಳನ್ನು ಕಳ್ಕೋಬೇಕಾಗುತ್ತೆ. ಜಾಗ್ರತೆ ಅಮೃತ, ಜಾಗ್ರತೆ. ನೀನೀಗ ನಿನ್ನ ಶಕ್ತಿಗಳನ್ನು ವ್ಯಯ ಮಾಡಿಕೊಂಡ್ರೆ ಮುಂದೆ ಅದನ್ನು ಮರಳಿ ಪಡೆಯುವವರೆಗೂ ನೀನು ಸಾಮಾನ್ಯ ಮನುಷ್ಯರ ತರ ಆಗಿರ್ತೀಯ. ಇಲ್ವಲ್ಲ, ಹಾಗೇನಿಲ್ಲ. ನನಗೆ ಗೊತ್ತು ರೀ, ಬೆಳಿಗ್ಗೆ ಆಗಿದ್ದ ಬಳೆ ಘಟನೆ ನಿಮ್ಮ ಮನಸ್ಸಿನ ಕೊರಿತಾ ಇದೆ ಅಂತ. ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡಿ. ಅದನ್ನೆಲ್ಲ ನಾನು ಬೆಳಗ್ಗೆನೆ ಮರ್ತೆ. ಮತ್ಯಾಕೆ ಹೀಗೆ ಕೂತಿದ್ದೀರಾ? ನನ್ನ ಮೇಲೆ ಏನಾದರೂ ಬೇಜಾರಾ ಅಥವಾ ನಿಮ್ಮ ತಂದೆ ತಾಯಿ ನೆನಪಾಗ್ತಾ ಇದ್ದಾರಾ? ಆ ಕಹಿ ನೆನಪನ್ನ ಹೇಗೆ ತಾನೇ ಮರೆಯೋದಕ್ಕಾಗತ್ತೆ?
ರೀ ಅಮೃತ ಅವರೇ, ಈ ಹುಡುಗಿರ ಮನಸ್ಸು ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದಿರ್ತಾರೆ. ಇಲ್ಲಿ ಈ ರೀತಿಯೆಲ್ಲ ಆಗೋದು ಸಹಜ. ನಿಮ್ಮ ನೋವು ಏನೇ ಇದ್ದರೂ ನನ್ನ ಹತ್ರ ಹೇಳ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಸ್ಥಾನ ತುಂಬಕ್ಕಾಗಲ್ಲ ನಿಜ, ಆದರೆ ತಕ್ಕ ಮಟ್ಟಿಗೆ ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಮರೆಸೋ ಪ್ರಯತ್ನ ಮಾಡ್ತೀನಿ. ನಿಮ್ಮ ನೋವು ಏನೇ ಇದ್ದರೂ ನನ್ನ ಹತ್ರ ಹೇಳ್ಕೊಳ್ಳಿ ಪ್ಲೀಸ್. ಅದರಿಂದ ಏನೂ ಪ್ರಯೋಜನ ಇಲ್ಲ. ದಯವಿಟ್ಟು ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ರೀ ಅಮೃತ ಅವರೇ, ಹಾಗೆ ಹೇಳಬೇಡಿ. ನಾನು ಬದುಕ್ತಾ ಇರೋದೇ ನಿಮಗೋಸ್ಕರ. ಹೌದು, ನೀನು ಬದುಕಿರೋದೇ ನನ್ನಿಂದ ಸಾಯೋದಕ್ಕೆ. ನಾಳಿದ್ದು ನಮ್ಮ ಫಸ್ಟ್ ನೈಟು. ಅಯ್ಯಪ್ಪ, ಒಳ್ಳೆ ಕೊಲ್ಲೋ ಥರ ನೋಡ್ತಿರಲ್ರಿ. ಅಲ್ಲ, ನಾಳಿದ್ದು ನಮ್ಮ ಫಸ್ಟ್ ನೈಟು ನಿಮ್ಗೇನು ಅನ್ನಿಸ್ತಾ ಇಲ್ವಾ ಅಂತ ಕೇಳಿದೆ. ಅನ್ನಿಸ್ತಿದೆ. ನಿನ್ನ ಪ್ರಾಣನ ಬಲಿ ತಗೋಬೇಕು ಅನ್ನಿಸ್ತಿದೆ. ನೀನು ಅವತ್ತೇ ಸಾಯಬೇಕಿತ್ತು. ಚಿಕ್ಕಮ್ಮ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಸಾಯಿಸ್ದೆ ಬಿಟ್ಟೆ. ಆದರೆ ಈ ಸರ್ತಿ ಮಾತ್ರ ಹಾಗಾಗಲ್ಲ. ನಾಡಿದ್ದೆ ನಿನ್ನ ಕೊನೆಯ ರಾತ್ರಿ. ಹೇಳ್ರಿ, ಸುಮ್ಮನಾಗ್ಬಿಟ್ರಲ್ಲ. ಏನು ಅನ್ನಿಸ್ತಾ ಇದೆ ನಮ್ಮ ಮೊದಲನೇ ರಾತ್ರಿ ಬಗ್ಗೆ? ಅನ್ಸೋಕ್ಕೇನು, ತುಂಬ ಏನೇನೋ ಅನ್ನಿಸ್ತಿದೆ. ಹೌದಾ? ವಾವ್, ಅಂತೂ ಬಾಯ್ ಬಿಟ್ರಲ್ಲ. ನಾನು ಈ ಗಳಿಗೆಗೋಸ್ಕರನೇ ತುಂಬ ಕಾಯ್ತಾ ಇದ್ದೆ. ಆದರೆ ಪ್ರಾಮಿಸ್ ಮಾಡಿ ಈ ಸತಿ ಸತಾಯಿಸಲ್ಲ ತಾನೆ? ಈ ಸಲ ಯಾವುದೇ ಕಾರಣಕ್ಕೂ ಸತಾಯಿಸಲ್ಲ. ನಿನ್ನ ಕಥೆನ ಮುಗಿಸೇ ಬಿಡ್ತೀನಿ. ನಾಡಿದ್ದೆ ನಿನ್ನ ಸಾವು. ಹೇಳ್ರಿ, ಸತಾಯಿಸಲ್ಲ ತಾನೆ? ಆವತ್ತು ಏನು ಹೇಳ್ತೀರಾ ಅಂತ ಇವತ್ತೇ ಸ್ವಲ್ಪ ಸುಳಿವು ಕೊಟ್ಟರೆ ನಾವು ಅದಕ್ಕೆ ರೆಡಿ ಆಗ್ಬೋದಪ್ಪ. ಅದೇನೇನು ಹೇಳಬೇಕೋ ಅದನ್ನು ನಾಡಿದ್ದೆ ಅಂದರೆ ನಮ್ಮ ಮೊದಲನೇ ರಾತ್ರಿ ದಿನನೇ ಹೇಳ್ತೀನಿ. ಈಗ ನನಗೆ ನಿದ್ದೆ ಬರ್ತಿದೆ, ಮಲ್ಕೋತೀನಿ. ವಾವ್, ಆ ದಿನಕ್ಕೆ ಅದೆಷ್ಟು ತಪಸ್ಸು ಮಾಡಿದ್ದೆ ಗೊತ್ತಾ? ಅಂತೂ ನನ್ನ ದೇವತೆ ನನಗೆ ಒಲಿಯೋ ದಿನ ಹತ್ತಿರ ಬಂದೇ ಬಿಡುತ್ತೆ ಅನಿಸ್ತಾ ಇದೆ. ಇನ್ನೂ ಯಾರೂ ಎದ್ದಿಲ್ಲ ಅನ್ಸುತ್ತೆ. ಯಾರಾದರೂ ನೋಡೋದಕ್ಕಿಂತ ಮುಂಚೆ ನಾನು ಇಲ್ಲಿಂದ ಹೊರಡಬೇಕು. ಅಪ್ಪಿ ತಪ್ಪಿ ಯಾರ ಕಣ್ಣಿಗಾದರೂ ಬಿದ್ದರೆ ಎಲ್ಲಿ, ಯಾಕೆ, ಏನು ಅಂತ 108 ಪ್ರಶ್ನೆಗೆಲ್ಲ ಕೇಳ್ತಾರೆ. ಇದೇನಿದು? ಈ ಹುಡುಗಿ ಇಷ್ಟು ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲಿಗೆ ಹೊರಟಿರ್ಬೋದು? ಅರ್ಜುನ್ ಕೂಡ ಜೊತೆಲಿಲ್ಲ. ನಂಗೆ ಯಾಕೋ ಇವಳು ಯಾರಿಗೂ ಗೊತ್ತಾಗದೇ ಇರಲಿ ಅನ್ನೋ ಥರ ಕದ್ದು ಮುಚ್ಚಿ ಹೋಗಕ್ಕೆ ನೋಡ್ತಿದ್ದಾಳೆ ಅನ್ನಿಸ್ತಿದೆಯಲ್ಲ. ಇರಲಿ, ನೋಡೋಣ ಏನು ಮಾಡ್ತಾಳೆ. ಅದೇನೇ ಬರಲಿ, ನನ್ನ ಗುರಿ ಈಡೇರಿಸ್ಕೋಬೇಕಾದ್ರೆ ಅದೆಂತಹ ಕಷ್ಟ ಬಂದರೂ ನಾನು ಎದುರಿಸೋದಕ್ಕೆ ಸಿದ್ಧ ಇದ್ದೀನಿ ಗುರುಗಳೇ. ನನ್ನ ಶಕ್ತಿಗಳನ್ನು ನಾನು ಪುನಃ ಪಡ್ಕೋಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ ಗುರುಗಳೇ? ಈಗ ಈ ಸಮಸ್ಯೆಗಿರೋದು ಒಂದೇ ಪರಿಹಾರ, ನಾಗಾಮೃತ. ನಾಗಲೋಕದಿಂದ ನಾನು ವಶಪಡಿಸ್ಕೋಬೇಕಾಗಿರುವಂತಹ ಶಕ್ತಿ, ವಿದ್ಯೆ ಏನಾದರೂ ಇದೆಯಾ ಕಾಂಚಿಕ? ಇದೆ ಬಾಬಾ, ಅದೊಂದಿದ್ರೆ ಇಡೀ ಪ್ರಪಂಚನೇ ನಮ್ಮ ಕಾಲಡಿ ಇದ್ದಂತೆ. ನಾಗಲೋಕದ ಎಲ್ಲ ವಿದ್ಯೆಗಳು ನಮ್ಮ ವಶವಾದಂತೆ. ಯಾವುದು? ನಾಗಪುಷ್ಪ.